ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ವೇತನ ಹೆಚ್ಚಳ ಬೇಡಿಕೆ ಕಾರ್ಯರೂಪಕ್ಕೆ ಬರುವುದು ಯಾವಾಗ? ಸಿದ್ದರಾಮಯ್ಯ ಸರ್ಕಾರದ ಆಶ್ವಾಸನೆಯ ಭರವಸೆಯಾಗಿ ಉಳಿಯುವುದೇ ಅಥವಾ ಈಡೇರುವುದೇ? ಇನ್ನು ಎಷ್ಟು ದಿನ ಕಾದು ನೋಡುವ ತಂತ್ರ? ಹೌದು, ಅಂಗನವಾಡಿ ನೌಕರರ ವೇತನ ಏರಿಕೆ ಮತ್ತು ಇತರ ಬೇಡಿಕೆಗಳಿಗಾಗಿ ಕಳೆದೊಂದು ವರ್ಷದಿಂದ ಮನವಿ ಜೊತೆಗೆ ಹೋರಾಟ ಕೂಡ ನಡೆಸುತ್ತಿದ್ದಾರೆ. ಇವರಿಗೆ ಅಂಗನವಾಡಿ ಸಹಾಯಕಿಯರ ಫೆಡರೇಷನ್ ಕೂಡ ಕೈಜೋಡಿಸಿದ್ದು ಹೋರಾಟದಲ್ಲಿ ತಾವು ಭಾಗಿಯಾಗಿದ್ದಾರೆ. ಪ್ರತಿ ಸಲ ಹೋರಾಟ ಜೊತೆಗೆ ಮನವಿ ಸಲ್ಲಿಸಿದಾಗ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಬೇಡಿಕೆಯನ್ನು ಶೀಘ್ರದಲ್ಲೇ ಈಡೇರಿಸಲಿದ್ದೇವೆ ಎಂಬ ಆಶ್ವಾಸನೆ ನೀಡುತ್ತಾ ಬಂದಿದ್ದಾರೆ. ಆದರೆ ಆ ಭರವಸೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾದರೆ ವೇತನ ಏರಿಕೆ ಯಾವಾಗ ಎಂಬ ಪ್ರಶ್ನೆಗೆ ಉತ್ತರ, ಸದ್ಯಕ್ಕಂತೂ ಅಂಗನವಾಡಿ ನೌಕರರ ವೇತನ ಹೆಚ್ಚಳವಾಗುವ ಲಕ್ಷಣಗಳಿಲ್ಲ. ಏಕೆಂದರೆ ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರದ ಬೊಕ್ಕಸ ಖಾಲಿಯಾದಂತಿದೆ. ಹೌದು, ಕಳೆದ 11 ತಿಂಗಳಿಂದ ಗೃಹಲಕ್ಷ್ಮಿ ಜೊತೆಗೆ ಇತರ ಗ್ಯಾರಂಟಿ ಯೋಜನೆಗೆ ಹಣ ನೀಡುತ್ತಾ ಬಂದಿತ್ತು ಮತ್ತು ಆ ಯೋಜನೆ ಕೂಡ ಅಡೆತಡೆ ಇಲ್ಲದೆ ಸರಾಗವಾಗಿ ಸಾಗುತ್ತಿತ್ತು. ಈಗ ಗೃಹಲಕ್ಷ್ಮಿ ಯೋಜನೆಗೆ ಹಣ ಹೊಂದಿಕೆಯಾಗದೆ ಕಳೆದ 2 ತಿಂಗಳ ಹಣ ಫಲಾನುಭವಿಗಳಿಗೆ ನೀಡಬೇಕಿದೆ. ಇದರ ಜೊತೆ ಈ ತಿಂಗಳಿಂದ 5 ಕೆಜಿ ಅಕ್ಕಿ ಬದಲಾಗಿ ನೀಡುವ ಹಣವು ಈ ತಿಂಗಳಿಂದ ನೀಡಲಾಗುವುದಿಲ್ಲ ಎಂಬ ವರದಿಯೊಂದು ಹೊರಬಿದ್ದಂತಿದೆ. ಇದರ ಜೊತೆ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ವರದಿಯಂತೆ ಆಗಸ್ಟ್ನಿಂದಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದರೂ ಇನ್ನೂ ಇವರಿಗೆ ಹಣ ಬಿಡುಗಡೆಯಾಗಿಲ್ಲ. ಅಂದರೆ ಇವರಿಗೆ ಹೆಚ್ಚುವರಿ ವೇತನ 20,000 ಕೋಟಿ ಬೇಕು. ಈ ಮೊದಲು ನೌಕರರ ಸಂಬಳಕ್ಕೆ 80,000 ಕೋಟಿ, ಈಗ ಹೆಚ್ಚುವರಿ 20,000 ಕೋಟಿ, ಒಟ್ಟು 1 ಲಕ್ಷ ಕೋಟಿ ನೌಕರರ ವೇತನಕ್ಕೆ ಬೇಕು. ಇನ್ನು ಅಂಗನವಾಡಿ ನೌಕರರ ಬೇಡಿಕೆ, ಈಗಾಗಲೇ ಅಂಗನವಾಡಿಯನ್ನು ಮೇಲ್ದರ್ಜೆಗೆ ಏರಿಸಿದ್ದು, ಅದಕ್ಕಾಗಿ ಒಂದಿಷ್ಟು ಅನುದಾನ ಕೂಡ ಬಿಡುಗಡೆಯಾಗಿದೆ ಮತ್ತು ಖಾಲಿ ಇರುವ ಅಂಗನವಾಡಿ ನೌಕರರ ಹುದ್ದೆಯನ್ನು ಭರ್ತಿ ಮಾಡಲಾಗುತ್ತಿದೆ. ಆದರೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಬೇಡಿಕೆ ಮಾತ್ರ ಈಡೇರುತ್ತಿಲ್ಲ. ಇವಿಷ್ಟು ಸಾಲದಂತೆ ಸರಿಯಾಗಿ ನೌಕರರಿಗೆ ವೇತನ ಕೂಡ ದೊರೆತಿಲ್ಲ. ಕಳೆದ 3 ತಿಂಗಳ ವೇತನ ಬಾಕಿ ಉಳಿಸಿಕೊಂಡಿದ್ದು, ಈಗ ಮೊನ್ನೆಯಷ್ಟೇ 1 ತಿಂಗಳ ವೇತನ ನೀಡಿದೆ. 2 ತಿಂಗಳ ವೇತನ ಮತ್ತೆ ಬಾಕಿ ಉಳಿಸಿಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಾಕಷ್ಟು ಬಾರಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂಬ ಭರವಸೆ ನೀಡುತ್ತಾ ಬಂದಿದ್ದಾರೆ. ಆದರೆ ಅದು ಯಾವಾಗ ಗ್ಯಾರಂಟಿ ಸರ್ಕಾರದ ಬೊಕ್ಕಸಕ್ಕೆ ಹಣ ಹರಿದು ಬರುತ್ತದೆಯೋ, ಆದಾಯ ಮೂಲ ಎಲ್ಲಿಂದ ತರುವುದು? ನಂತರವಾದರೂ ಈ ನೌಕರರ ಬೇಡಿಕೆ ಈಡೇರಿಸುತ್ತಾ ಯಕ್ಷ ಪ್ರಶ್ನೆಯಾಗಿದೆ. ಮತ್ತೆ ಈ ನೌಕರರು ಬೀದಿಗಿಳಿದು ಹೋರಾಟ ನಡೆಸಿ ಸರ್ಕಾರವನ್ನು ಎಚ್ಚರಿಸಬೇಕೇ ಗೊತ್ತಿಲ್ಲ. ಆದಷ್ಟು ಬೇಗ ಈ ನೌಕರರ ಬೇಡಿಕೆ ಈಡೇರಿಸಲಿ. ವೇತನ ವಿಳಂಬ, ಕೆಲಸದ ಒತ್ತಡದಲ್ಲಿಯೂ ತಮ್ಮ ಕಾಯಕವನ್ನು ಅಂಗನವಾಡಿ ನೌಕರರು ಚಾಚು ತಪ್ಪದೆ ಮಾಡುತ್ತಿದ್ದಾರೆ. ಇವರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಿದೆ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.